ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಬೇಕು. ಇದು ಭಗವಾನ್ ಉವಾಚ. ನಿಮ್ಮನ್ನು ಬೇರೆ ಯಾರೂ ಸಹ ಎಚ್ಚರಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಬೇರೆ ಯಾರೂ ಸಹ ಎಚ್ಚರಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ನೀವೇ ಎಚ್ಚರಿಸಿಕೊಳ್ಳಬೇಕು. ನಿಮಗೆ ನೀವೇ ಅಲಾರಾಮ್ ಇಟ್ಟುಕೊಳ್ಳಬೇಕು. ನಿಮ್ಮನ್ನು ನೀವೇ ಟ್ಯೂನ್ ಮಾಡಿಕೊಳ್ಳಬೇಕು. ಆತ್ಮನ ಉದ್ಧರೇತ್ ಆತ್ಮಾನಂ. ಆತ್ಮನ ಉದ್ಧರೇತ್ ಆತ್ಮಾನಂ. ನಿನ್ನನ್ನು ನೀನೇ ಉದ್ಧರಿಸಿಕೊಳ್ಳಬೇಕು. ನ ಆತ್ಮಾನಂ ಅವಸಾದಯೇತ್. ನ ಆತ್ಮಾನಂ ಅವಸಾದಯೇತ್. ನಿನ್ನನ್ನು ನೀನು ಮತ್ತು ನಿನ್ನನ್ನೇ ನೀನು ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ನಿನ್ನನ್ನೇ ನೀನು ಅಂಡರ್ ಎಸ್ಟಿಮೇಟ್ ಮಾಡಿಕೊಳ್ಳುವುದಕ್ಕೆ ಹೋಗಬೇಡ. ಇದು ಭಗವಾನ್ ಉವಾಚ. ನಿಮ್ಮನ್ನು ನೀವೇ ಉದ್ಧರಿಸಿಕೊಳ್ಳಿ. ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಮಿತ್ರ. ಆತ್ಮೈವ ಆತ್ಮನಃ ಬಂಧುಃ, ಆತ್ಮೈವ ಆತ್ಮನಃ ರಿಪುಃ. ಆತ್ಮೈವ ಆತ್ಮನಃ ಬಂಧುಃ, ಆತ್ಮೈವ ಆತ್ಮನಃ ರಿಪುಃ. ನಿಮಗೆ ನೀವೇ ಶತ್ರು, ನಿಮಗೆ ನೀವೇ ಮಿತ್ರ. ನೋಡಿ, ನಮ್ಮ ಉದ್ಧಾರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ತನಗೆ ಸಾಧ್ಯವಿಲ್ಲ ಎಂಬ ಮಾತನ್ನು ಕೃಷ್ಣ ಪರಮಾತ್ಮ ಪರೋಕ್ಷವಾಗಿ ಹೇಳಿದ್ದಾನೆ. ನಾವು ನಂಬಿದ ದೇವರೇ ಇಷ್ಟೊಂದು ಜಾಗರೂಕನಾಗಿ ಇರಬೇಕಾದರೆ ಮತ್ತು ಹಾಗೆ ಮಾತನಾಡಬೇಕಾದರೆ ನಾವು ಇನ್ನೆಷ್ಟು ಜಾಗರೂಕರಾಗಿರಬೇಕು ಎಂಬುದನ್ನು ಒಂದಷ್ಟು ಆಮಿಷ ತಾಮಸಗಳನ್ನು ಬಿಟ್ಟು ಯೋಚಿಸಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಂಬ GS ಶಿವರುದ್ರಪ್ಪನವರ ಕವನವನ್ನು ಜ್ಞಾಪಿಸಿಕೊಳ್ಳಿ. ಶಾಂತಿ, ಸಮಾಧಾನ, ನೆಮ್ಮದಿಗಾಗಿ ಅಲ್ಲೋ ಇಲ್ಲೋ ಎಲ್ಲೋ ಹೋಗಬೇಡಿ. ಇಲ್ಲಿಯೇ ಇದೆ ತಪೋವನ. ನೀವು ಊಟಿ, ಮಹಾಬಲೇಶ್ವರಂ, ನೈನಿತಾಲ್, ಹಿಮಾಲಯಕ್ಕೆ ಹೋಗುವುದು ಬೇಡ. ಆ ಅನುಭವವನ್ನು ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ತಪೋವನವೇ ಕಟ್ಟಿಕೊಡುತ್ತದೆ. ನೆಮ್ಮದಿ ಶಾಂತಿಗಾಗಿ ಎಲ್ಲೋ ಇರುವ ಸ್ಥಳವನ್ನು ಹುಡುಕಿಕೊಂಡು ಹೋಗುವುದು ಸಾಮಾನ್ಯವಾಗಿ ಜನಗಳಿಗೆ ಅಭ್ಯಾಸವಾಗಿದೆ. ಅದಕ್ಕೇ ಶಿವರುದ್ರಪ್ಪನವರು ಹಾಗೆ ಹೇಳಿದ್ದು. ನಿಮ್ಮ ಶಾಂತಿ, ನಿಮ್ಮ ಸಮಾಧಾನ ನಿಮ್ಮ ಬಳಿಯಲ್ಲಿಯೇ ಇದೆ. ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ, ಹಿತ್ತಲ ಗಿಡ ಮದ್ದಲ್ಲ ಎಂಬ ಈ ಮಾತುಗಳನ್ನು ಸಾಬೀತು ಮಾಡಲು ಹೋಗಬೇಡಿ. ಈ ಮಾತುಗಳಿಗೆ ಇಂಧನ ತುಂಬಲು ಹೋಗಬೇಡಿ. ಬೆಂಗಳೂರು ಮತ್ತು ತುಮಕೂರು ಮಧ್ಯದಲ್ಲಿರುವ ತಪೋವನಕ್ಕೆ ಬಂದರೆ ಭೂಸ್ವರ್ಗಕ್ಕೆ ಬಂದಂತಲ್ಲ. ಬೆಂಗಳೂರು ಮತ್ತು ತುಮಕೂರು ಮಧ್ಯದಲ್ಲಿರುವ ತಪೋವನಕ್ಕೆ ಬಂದರೆ ಭೂಸ್ವರ್ಗಕ್ಕೆ ಬಂದಂತಲ್ಲ. ತಪೋವನದ ಆ ಸೌಂದರ್ಯ ನಿಮ್ಮನ್ನೇ ಸ್ವರ್ಗವಾಗಿಸುತ್ತದೆ. ತಪೋವನಕ್ಕೆ ಬಂದರೆ ನೀವೇ ಸ್ವರ್ಗವಾಗುತ್ತೀರಿ. ಇಲ್ಲಿನ ನಿಸರ್ಗ ನಿಮ್ಮನ್ನು ನಿಷ್ಕಲ್ಮಶ ಸ್ವರ್ಗವಾಗಿಸುತ್ತದೆ. ಲೌಕಿಕದಲ್ಲಿದ್ದು ಮತ್ತು ಲೌಕಿಕದ ಹೆಸರು ಕೆಸರುಗಳ ಮಧ್ಯದಲ್ಲಿದ್ದು ನಿಮ್ಮನ್ನು ನೀವೇ ಕಳೆದುಕೊಳ್ಳುವುದಕ್ಕಿಂತ ಅಲೌಕಿಕದ ಮಧ್ಯದಲ್ಲಿದ್ದು ಹಸಿರು ಮತ್ತು ಹಸಿರಿನ ಮಧ್ಯದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸ್ವರ್ಗ ಮತ್ತು ಸ್ವರ್ಗ ಸುಖ ಇನ್ನೊಂದೇನಿದೆ? ಆತ್ಮಸ್ತುತಿ, ಆತ್ಮರತಿ ಒಂದು ಲೆಕ್ಕಕ್ಕೆ ಓಕೆ. ಆತ್ಮಸ್ತುತಿ ಮತ್ತು ಆತ್ಮರತಿ ಒಂದು ಲೆಕ್ಕಕ್ಕೆ ಓಕೆ. ಆದರೆ ಅವು ಅತಿಯಾದರೆ ಜೋಕೆ. ಆತ್ಮಾವಲೋಕನ, ಆತ್ಮಾನುಸಂಧಾನಗಳಿಂದ ಯಾರಿಗೂ ತೊಂದರೆ ಇಲ್ಲ. ಆತ್ಮಾನುಸಂಧಾನಗಳಿಂದ ಯಾರಿಗೂ ತೊಂದರೆ ಇಲ್ಲ. ಇದು ಕಾರಣ ಆತ್ಮರತಿ, ಆತ್ಮಸ್ತುತಿಗಳಿಗಿಂತ ಆತ್ಮಾವಲೋಕನ, ಆತ್ಮಾನುಸಂಧಾನ, ಆತ್ಮಾಧ್ಯಯನ, ಆತ್ಮಸಂಶೋಧನ, ಆತ್ಮನಿರೀಕ್ಷೆ ಸಾವಿರ ಪಾಲು ಮೇಲು ಅಲ್ಲವೇ?
ತಪೋವನದಲ್ಲಿ ನನ್ನೊಂದಿಗೆ ನಾನು ಶಿಬಿರವನ್ನು ಪುನಃ ಪ್ರಾರಂಭಿಸುತ್ತಿದ್ದೇವೆ. ದಿನಾಂಕ 12, 13, 14 ಡಿಸೆಂಬರ್ 2025 ಶುಕ್ರವಾರ, ಶನಿವಾರ, ಭಾನುವಾರದಂದು ತಪೋವನದ ಮಾಸಿಕ ಕಾರ್ಯಕ್ರಮ ನನ್ನೊಂದಿಗೆ ನಾನು ಶಿಬಿರ ಪ್ರಾರಂಭವಾಗುತ್ತದೆ. ಕೇವಲ 20 ಜನಕ್ಕೆ ಮಾತ್ರ ಅವಕಾಶವಿರುತ್ತದೆ. ದೊಂಬಿ ಗದ್ದಲವಾಗಬಾರದು ಎಂಬ ಉದ್ದೇಶದಿಂದ ಸೀಮಿತ ಸಂಖ್ಯೆಯಲ್ಲಿ ಪ್ರವೇಶಾವಕಾಶವನ್ನು ನಿಗದಿಪಡಿಸಲಾಗಿದೆ. ಜಾತ್ಯತೀತವಾಗಿ ಎಲ್ಲರಿಗೂ ಅವಕಾಶವಿರುತ್ತದೆ. ಆಧ್ಯಾತ್ಮಿಕ ಹಾಗೂ ಸಾಧಕ ಮನಸ್ಥಿತಿ ಇರಬೇಕು ಅಷ್ಟೇ. ಹೆಚ್ಚಿನ ಮಾಹಿತಿಗಾಗಿ ತಪೋವನವನ್ನು ಸಂಪರ್ಕಿಸುವುದು. ಶಿಬಿರ ನಿರ್ವಹಣೆಯ ಜವಾಬ್ದಾರಿಯನ್ನು ಡಾಕ್ಟರ್ ಮಂಜುನಾಥ್ರವರು ವಹಿಸಿಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ಶಿಬಿರ ಪಾಲಕರಾಗಿ, ಶಿಬಿರ ನಿಯಮ ಪಾಲಕರಾಗಿ ಮತ್ತು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವವರು ತಪೋವನವನ್ನು ಸಂಪರ್ಕಿಸೋಣವಾಗಲಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕನಕದಾಸರು ಹೇಳಿದ ಈ ಮಾತಿಗೆ ಎಲ್ಲರೂ ಹಾಗಲ್ಲ ಎಂದು ಚಾಲೆಂಜ್ ಮಾಡೋಣವಾಗಲಿ. ಕೆಲವರಾದರೂ ಸರಿ, ನಾವು ಮಾಡುವುದು ಆತ್ಮೋದ್ಧಾರಕ್ಕಾಗಿ ಮತ್ತು ಆತ್ಮಶಾಂತಿಗಾಗಿ ಎಂದು ಸಾರಿ ಸಾರಿ ಹೇಳೋಣವಾಗಲಿ.